ಬೆಳಗಾವಿಯಲ್ಲಿ ಮಕ್ಕಳ ಕಳ್ಳರ ವದಂತಿ ಹಿನ್ನೆಲೆ ಉದ್ವಿಗ್ನ ವಾತಾವರಣ ನಿರ್ಮಾಣವಾಗಿದೆ. ಸಾಮಾಜಿಕ ಜಾಲತಾಣಗಳಲ್ಲಿ ಹರಿದಾಡುತ್ತಿರುವ ಅನಾಮಧೇಯ ಆಡಿಯೋ ಸಂದೇಶದಿಂದ ಜನರಲ್ಲಿ ಆತಂಕ ಮೂಡಿದ್ದು, ಅದರ ಪರಿಣಾಮವಾಗಿ ನಿರಪರಾಧಿ ಮಹಿಳೆಯೊಬ್ಬರು ಹಲ್ಲೆಗೆ ಒಳಗಾದ ಘಟನೆ ನಡೆದಿದೆ. ಯಾರೂ ವದಂತಿಗೆ ಕಿವಿ ಕೊಡಬೇಡಿ ಎಂದು ನಗರ ಪೊಲೀಸ್ ಆಯುಕ್ತ ಭೂಷಣ್ ಭೋರ್ಸಿ ಮನವಿ ಮಾಡಿದರು. ಶನಿವಾರ ಬೆಳಗಾವಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದರು. ನ್ಯೂ ಗಾಂಧಿನಗರ ಪ್ರದೇಶದಲ್ಲಿ ರಂಜಾನ್ ಹಬ್ಬದ ಪ್ರಯುಕ್ತ ಪ್ರತಿ ವರ್ಷದಂತೆ ಭಿಕ್ಷೆ ಬೇಡಲು ಬಂದಿದ್ದ ಮಹಿಳೆಯನ್ನ ಮಕ್ಕಳ ಕಳ್ಳಿ ಎಂದು ತಪ್ಪಾಗಿ ಭಾವಿಸಿದ ಕೆಲ ಮಹಿಳೆಯರು ಧರ್ಮದೀಟು ನೀಡಿದ್ದಾರೆ. ಘಟನೆ ವೇಳೆ ಸ್ಥಳದಲ್ಲಿ ಕೆಲಕಾಲ ಗೊಂದಲದ ಪರಿಸ್ಥಿತಿ ನಿರ್ಮಾಣವಾಗಿತ್ತು. ಸುದ್ದಿ ತಿಳಿಯುತ್ತಿದ್ದಂತೆ ಮಾಳಮಾರುತಿ ಪೊಲೀಸರು ತಕ್ಷಣ ಸ್ಥಳಕ್ಕಾಗಮಿಸಿ ಪರಿಸ್ಥಿತಿಯನ್ನು ನಿಯಂತ್ರಣಕ್ಕೆ ತಂದಿದ್ದಾರೆ ಎಂದರು. ಇದೇ ರೀತಿಯ ವದಂತಿ ನಿನ್ನೆಯಷ್ಟೇ ಟಿಳಕವಾಡಿ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿಯೂ ಮೂವರನ್ನ ಅನುಮಾನಾಸ್ಪದವಾಗಿ ಹಿಡಿದು ಪೊಲೀಸರಿಗೆ ಒಪ್ಪಿಸಿದ್ದ ಘಟನೆ ವರದಿಯಾಗಿದೆ. ಈ ಕುರಿತು ಭೂಷಣ್ ಭೋರ್ಸಿ ಸಾರ್ವಜನಿಕರಿಗೆ ಮನವಿ ಮಾಡಿದ್ದು, ಮಕ್ಕಳ ಕಳ್ಳರು ಬಂದಿದ್ದಾರೆ ಎಂಬ ಅನಾಮಧೇಯ ಆಡಿಯೋ ಹಾಗೂ ವದಂತಿಗಳನ್ನು ನಂಬಬಾರದು ಎಂದು ತಿಳಿಸಿದ್ದಾರೆ. ಯಾವುದೇ ಅನುಮಾನಾಸ್ಪದ ವ್ಯಕ್ತಿಗಳ ಬಗ್ಗೆ ಮಾಹಿತಿ ಇದ್ದಲ್ಲಿ ನೇರವಾಗಿ ಪೊಲೀಸರಿಗೆ ತಿಳಿಸಬೇಕು, ಕಾನೂನು ಕೈಗೆತ್ತಿಕೊಳ್ಳಬಾರದು ಎಂದಿದ್ದಾರೆ. ಎಲ್ಲರಿಗೂ ನಮಸ್ಕಾರ. ಹೋದ 2 ವಾರದಿಂದ ಒಂದು ವಾಟ್ಸ್ಆ್ಯಪ್ನಲ್ಲಿ ಒಂದು ಆಡಿಯೋ ಕ್ಲಿಪ್ ಸರ್ಕ್ಯುಲೇಟ್ ಆಗ್ತಾ ಇದೆ. ಅದರಲ್ಲಿ ಒಂದು ಲೇಡಿ ಹೇಳ್ತಾರೆ, ಹಿಂದಿ ಭಾಷೆನಲ್ಲಿ ಮಾತಾಡ್ತಾರೆ, ದಟ್ ಅವ್ರ ಮಗು ಜೊತೆಗೆ ಸೈಕಲ್ ರಿಪೇರಿ ಶಾಪ್ಗೆ ಹೋಗುವಾಗ ಯಾರು ಅವ್ರ ಮಗುಗೆ ಕಿಡ್ನಾಪ್ ಮಾಡೋಕ್ಕೆ ಪ್ರಯತ್ನ ಮಾಡಿದ್ದಾರೆ. ಮತ್ತು ಈ ಆಡಿಯೋ ಕ್ಲಿಪ್ನಲ್ಲಿ ಅವರು ಒಂದು ಅಡ್ರೆಸ್ ಹೇಳಿದ್ದಾರೆ, ಸೈಕಲ್ ಅಂಗಡಿ ಅಪೋಲೋ ಫಾರ್ಮಸಿ ಎದುರುಗಡೆ ಅಂತ. ನಾವು ಕ್ಯಾಂಪ್ ಏರಿಯಾ ಅಂತ ಹೇಳ್ತಾರೆ ಅವರು. ನಾವು ತಕ್ಷಣವೇ ನಮ್ಮ ಕ್ಯಾಂಪ್ ಇನ್ಸ್ಪೆಕ್ಟರ್ ಇಂದ ಆ ಜಾಗ ವೆರಿಫೈ ಮಾಡಿದೀವಿ. ಆ ತರ ಜಾಗ ನಮ್ಗೆ ಯಾವುದೇ ಕಂಡು ಬಂದಿಲ್ಲ. ಹೋದ 2 ತಿಂಗಳಲ್ಲಿ ಯಾವುದೇ ಗ್ಯಾಂಗ್ ಇಂದ ಮಗುದು ಕಿಡ್ನಾಪಿಂಗ್ದು ಕೂಡ FIR ಯಾವುದೇ ನಮ್ಮ ಬೆಳಗಾವಿ ನಗರದಲ್ಲಿ ದಾಖಲಾಗಿಲ್ಲ. ಬಹುಶಃ ಬೇರೆ ಊರ್ದು ಕ್ಯಾಂಪ್ ಏರಿಯಾ ಬಗ್ಗೆ ಆ ಲೇಡಿ ಮಾತಾಡಿರ್ಬಹುದು. ಆದ್ರೆ ನಮ್ಮ ಬೆಳಗಾವಿನಲ್ಲಿ ಸಾಕಷ್ಟು ವಾಟ್ಸ್ಆಪ್ ಗ್ರೂಪ್ ನಲ್ಲಿ ಎಲ್ಲಾ ಜನ ಅದು ಫಾರ್ವರ್ಡ್ ಶೇರ್ ಮಾಡಿ ಅದನ್ನು ಬಹಳ ಜಾಸ್ತಿ ಅದರ ಬಗ್ಗೆ ಮಾಹಿತಿ ಸ್ಪ್ರೆಡ್ ಮಾಡಿದ್ದಾರೆ. ಇವತ್ತು ಗಾಂಧಿನಗರ್ನಲ್ಲಿ ಕೂಡ ಒಂದು ಲೇಡಿ ಬಂದಿದ್ದಾರೆ, ಮಗಳನ್ನು ಕಿಡ್ನಾಪ್ ಮಾಡಕ್ಕೆ ಬಂದಿದಾರ ಅಂತ ಪೊಲೀಸ್ಗೆ ಮಾಹಿತಿ ಬಂತು. ತಕ್ಷಣವೇ ನಮ್ಮ ಪೊಲೀಸ್ ಅಧಿಕಾರಿ ಹೋಗಿ ಆ ಲೇಡಿಗೆ ಅಲ್ಲಿಂದ ಸಿಕ್ಯೂರ್ ಮಾಡಿ ಒಂದು ವಿಚಾರಣೆ ಮಾಡಿಸಿದ್ದಾರೆ. ಆ ಲೇಡಿ ಏನ್ ಬೇರೆ ರಾಜ್ಯದವರು ಇಲ್ಲ, ನಮ್ಮ ಬೆಳಗಾವಿ ತಾಲೂಕಾದವರೇ ಇದ್ದಾರೆ. ಮತ್ತು ಅವ್ರದ್ದು ಕ್ರಿಮಿನಲ್ ಬ್ಯಾಕ್ ಗ್ರೌಂಡ್ ಕೂಡ ನಾವು ಚೆಕ್ ಮಾಡಿದೀವಿ. ಅವರು ಭಿಕ್ಷೆ ಮಾಡ್ಕೊಂಡು ಜೀವನ ವಹಿಸೋರು ಇದ್ದಾರೆ. ಅವ್ರದ್ದು ಯಾವುದೇ ಕ್ರಿಮಿನಲ್ ಬ್ಯಾಕ್ ಗ್ರೌಂಡ್ ಇಲ್ಲ. ಈ ಘಟನೆ ಯಾಕೆ ಆಗಿದೆ ಅಂದ್ರೆ, ಈ ತರ ವಾಟ್ಸ್ಆಪ್ ಸರ್ಕ್ಯುಲೇಟ್ ಆಗ್ತಾ ಇದೆ. ಸಾರ್ವಜನಿಕರಿಗೆ ನಮ್ದು ಕೋರಿಕೆ ಇದೆ, ದಯವಿಟ್ಟು ಈ ತರ ವಾಟ್ಸ್ಆಪ್ ಮೆಸೇಜಸ್ ಮೇಲೆ ನಂಬೇಡಿ. ನಿಮ್ಗೆ ಯಾರ ವ್ಯಕ್ತಿ ಮೇಲೆ ಸಂಶಯ ಬಂದ್ರೆ ದಯವಿಟ್ಟು 112 ನಂಬರ್ಗೆ ಕರೆ ಮಾಡಿ. 7 ನಿಮಿಷದ ಒಳಗಡೆ ನಮ್ಮ ಸಿಬ್ಬಂದಿ ಅಧಿಕಾರಿಗಳು ಅಲ್ಲಿ ರೀಚ್ ಆಗ್ತಾರೆ ಮತ್ತು ಅನುಮಾನಾಸ್ಪದ ವ್ಯಕ್ತಿದು ವಿಚಾರಣೆ ಮಾಡ್ಕೋತಾರೆ. ಯಾವುದೇ ಕಾರಣಕ್ಕೆ ನೀವು ಕಾನೂನನ್ನು ನಿಮ್ ಕೈಯಲ್ಲಿ ತಗೋಬೇಡಿ ಮತ್ತು ವದಂತಿ ಮೇಲೆ ವಿಶ್ವಾಸ ಮಾಡಬೇಡಿ. ಧನ್ಯವಾದಗಳು. ವಿನೋದ್ ಕುಲಕರ್ಣಿ, ಮೆಮ್ ನ್ಯೂಸ್, ಬೆಳಗಾವಿ. शुभ क्षण आले, क्षण प्रेमळ है, रेशमात गुंफून सोनेरी. BS Channabasappa and Sons, The Textile Mall, Tilakwadi, Belagavi.